ಕನ್ಯಕ್ಕೆ ಓರ ಗೋಮತಿಗೂ ಇದವರೆಗೂ ಬರಲಿಲ್ಲ. ಗೋಮತಿಯು ಕನ್ಯೆ ಬರೀತೋ ಇಲ್ಲವೋ ಏನಿಲ್ಲ. ಅಯ್ಯೋ ಸಾಂಬಶಿವ, ನಿನ್ನ ಸಕಲಾದ ನನಗೆ ಎಂತಹ ಕಷ್ಟವನ್ನು ಉಂಟು ಮಾಡಿದೆಯೋ. ಎಲ್ಲ ಸಾರಥಿ ವಚನ ಕಷ್ಟನಾಗಿ ಜನರಿಗೆ ಮುಖವನ್ನು ಹೇಗೆ ತೋರಿಸಿದೆ. ಅಯ್ಯೋ ಭಕ್ತಿ ಭಗವಂತವನ್ನು ಹೇಳಿ ಬಿದ್ದು ಪ್ರಾಣ ಕಳೆದುಕೊಳ್ಳುವನು. ಈ ಸುದ್ದಿಯಲ್ಲಿ ಯಾರ ಮುಂದೆ ಹೇಳಬೇಡ ಸಾರಥಿ. ಹೋಗ್ಲಿ ಜಾಗ್ರತೆ. ಇಷ್ಟು ಕಾಲಕ್ಕೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನೆಂದು ಹೇಳುತ್ತಿರುವೆಯಲ್ಲ, ಅದನ್ನು ಬಿಡುವ ಧೈರ್ಯವನ್ನು ಪಡ ಖಂಡಿಯ ಲೋಕ ರಕ್ಷಕ. ಅಮ್ಮ ಕೃಷ್ಣವೈರಿಯಾದ ದ್ರೌಪದಿ, ನಾನು ನಿನ್ನ ಮಾರ್ಗವನ್ನು ವಿಚಾರಿಸುತ್ತಿದ್ದೆ. ನಿನ್ನ ಮುಖದ ಭಾವನೆಯನ್ನು ನೋಡಿದರೆ ಕಲೆ ಏರಿದಂತೆ ಬರುತ್ತದೆ. ನೀನು ಹೋದ ಕಾಲವೇನಾಯಿತೆಂದು ಸಂತೋಷದಿಂದ ತಿಳಿಸು. ಎಲ್ಲ ಮನದ ಅನುಮಾನವನ್ನು ಬಿಡಿಸಮ್ಮ ತಂಗಿ ಮಂಗಳಾಗಿ. ಚಿಂತೆ ಬಿಡು, ಧೈರ್ಯವನ್ನು ಪಡು. ಅರ್ಜುನ ಅವ್ವ ತಂಗಿ, ಅವ್ವ ತಂಗಿ, ಅಳಿಯಲಾದ ಮನ್ಮಥನಿಗೆ ಕಮಲೆ ನನ್ನ ಮಗಳಾದ ಗತಿದೇವಿಯನ್ನು ನೇಮಕ ಮಾಡಿಕೊಂಡ ಬಂದಿಯನು. ನಾಳಿನ ಉದಯಕ್ಕೆ ಬಂದು ಬಾಂಧವರು ಸಹಿತವಾಗಿ ಲಗ್ನಕ್ಕೆ ಹೋಗಬೇಕು ಖಂಡಿಯ ಲೋಕ ರಕ್ಷಕ. ಅವ್ವ ತಂಗಿ ಹಾಗಾದರೆ ಹೇಳುವುದನ್ನು ಕೇಳು. ನಿನ್ನ ಧೈರ್ಯ ಸಾಹಸಕ್ಕೆ ಈ ಲೋಕದಲ್ಲಿ ಯಾರೂ ಸರಿ ಇಲ್ಲ. ಅವೋ ತಂಗಿ, ಎಲ್ಲ ಪ್ರಾಣ ರಕ್ಷಣೆಯನ್ನು ಮಾಡಿದೀಯ ಎಂದು ಹೇಳಿದೆಯಲ್ಲ, ನೀನೇ ಎನ್ನ ಆತ ಬಂದು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಭಾಗ್ಯಲಕ್ಷ್ಮಿ, ನೀನೇ ಎನ್ನ ಉಪಕಾರ. ಎಷ್ಟು ವರ್ಣಿಸಿದರೂ ತೀರದು. ಅವೋ ತಂಗಿ, ತಂಗಿ ಇರ್ತದೆ, ನಿನ್ನಂತ ತಂಗಿ ಇರಬೇಕು. ಬಾಪರ ಭೂಪತಿಗಳಾದ ಕಾಂತಾರ್ಜುನ ದ್ರೌಪದಿ ಪದ ಮಾಡದ ಮನ್ಮಥನನ್ನ ಲಗ್ನವನ್ನು ಮಾಡಿಕೊಂಡ ಬಾರಮ್ಮ ತಂಗಿ ವರಮಂಗಲಾಗಿ. ಅವ ತಂಗಿ, ಮನ್ಮಥನ ಲಗ್ನವನ್ನು ಮಾಡಿಕೊಂಡ ಬಾಯಲ್ಲಿ ಹೇಳುತ್ತಿರುವೆಯಲ್ಲ, ಕಾಂತನಾದ ಅರ್ಜುನನು ಹಾಸಿಗೆಯಲ್ಲಿ ಮಲಗಿ ಬಿಟ್ಟು ಬಂದಿಗೆನು. ಅವೋ ತಂಗಿ, ನಾನು ಹೋದ ಬಳಿಕ ಕರೆದೊಳಿರುವ ಚಂದ್ರಾಟವನ್ನು ತೆಗೆದುಕೊಂಡು ಚಿರಚೇತನೆಯನ್ನು ಗೈವೆನೆಂದು ತಪಸ್ಸನ್ನು ಗೈದಿದ್ದನು. ಇದಕ್ಕೇನು ಹೇಳುತ್ತೀಯೇನು ಕಂಡಿಯ ಪನ್ನಗಶೇನ? ಅವೋ ತಂಗಿಯಾದ ದ್ರೌಪದನಂದಿನಿ, ಅರ್ಜುನನ ಚಿರಚೇತನ ಮಾಡುವನೆಂದು ಹೇಳಿದೆಯಲ್ಲ, ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ಬಡು. ನೀನು ಅರ್ಜುನನ ಬಳಿಗೆ ಹೋಗದಕ್ಕಿಂತ ಮೊದಲು ಗರುಡರಾಜನ ಕೂಡ ಲಗ್ನ ಪತ್ರಿಕೆಯನ್ನು ಕೊಟ್ಟು ತೀವ್ರವಾಗಿ ಅಲ್ಲಿಗೆ ಮುಕ್ತವಾಗಿ ಅಳಿಸಿಕೊಡು. ನೀನು ಕಳವಳಗೊಂಡಿದೆಯಾ, ಕಣ್ಣೀರು ಸುರಿಸದೆ ಕಾತನನ್ನು ಕಾಲುಗಳಿ
ಅರ್ಜುನ 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 ಏನೇನು ಭಾಳ ಹೇಳಿ ದೇವ
ಏನೇ ದುರ್ಮಾರ್ಗವೇ ಆತನಿಗೆ ನಿಲ್ಕವಾದ ಕಾರ್ಯವನ್ನು ತಂಗಿಯಾದ ನಾನೇ ನಡೆಸಿಕೊಟ್ಟ ಬಂದಿಯನ್ನು ಕಂಡಿಯ ಪ್ರಾಣದೊಡೆಯನೆ. ನಿನ್ನ ನೀತಿ ಪುರಾಣವನ್ನು ನನ್ನ ಮುಂದೆ ಹೇಳಬಡಲೇ ದುರ್ಮಾರ್ಗವೇ. ಏನೇ ಪಾಂಚಾಲೆ ನಿನ್ನಂತ ಅಮ್ಮನ ಪೂರ್ವಧರ ಇಪ್ಪತ್ತನಾಥ ಶ್ರೀಕೃಷ್ಣನಲ್ಲಿ ಹೋಗಿದ್ದನನ್ನು ಬರೆದರೆ ನಿನ್ನ ವಂಚನ ಗುಣಗಳನ್ನು ಕಚ್ಚಲಿಕ್ಕೆ ಸಟೆಯನ್ನ ಬದಲಾಗಬಲ್ಲದೆ ಹೇಗೆ 14 ಲೋಕಕ್ಕೆ ಸಂರಕ್ಷಣಾ ಕರ್ತನಾದ ಶ್ರೀಕೃಷ್ಣನಿಯ ಕರುಣೆಯವರಿಗೆ ಜಗತ್ತಿನ ಕರೆದರು. ಹಬವದ ಭೂಮಿಯರೇ ಹೊಂಡಗುಂಡು ತೋಟಲ ತನ್ನದ ಸ್ವರ್ಗ ಎಲ್ಲ ಮುಂದೆ
ಕಾಟಿಗೆ ಮುಖಪ್ಪನವರು ಸಬಲ ಮಾಸ್ಟರ್ ಬಸವರಾಜ 200 ರೂಪಾಯಿ ಹಾಗೂ ಹಾರ್ಮೋನಿಯಂ ಮಾಸ್ಟರ್ ಆದಂತ ಶ್ರೀನಾಥ್ ಮಾಸ್ಟರ್ ಅವರಿಗೆ ಕಾಣಿಕೆ ಹಾಕುತ್ತಾರೆ. ಸುಂದರಾಂಗನೆ ಪ್ರಚಂಡ ತ್ರಿಭುವನಕ್ಕ ಗಂಡ ಮುಂದೆ ಕಿಟ್ಟ ಕಾಲ ಹಿಂದಕ್ಕೆ ನೋಡ
ಮೇಲೆ ಮೇಲೆ ಎಪ್ಪಿಸಿದರೆ ಪಾಪ ಬರಬೇಕೆಂದು ಒಂದು ಮಾತು ಹೇಳಿ. ಅಣ್ಣನ ಆಸ್ತಿಯನ್ನು ಮೀರಿ ನಡೆದರೆ ಕುಂದು ಬರಬಹುದೆಂದು ಏನು ಒಂದು ಮಾತು ಸಾಮಾನ್ಯನಿಗೆ ಹೇಳಿದ್ರೆ ಅವನು ಸಂತೋಷವಾಗಲ್ಲ. ಅದೇ ವಲ್ಲಭ, ಅದೇ ಅಲ್ಲವೇ? ಇಂದಿನ ನಾನು ಮಾಡಿದ್ದ ತಪ್ಪೇನು? ನೀನು ಅವನಿಗೆ ಹೇಳುವಾಗಿಲ್ಲ ಗಂಜ ವಲ್ಲಭ, ಅಲ್ಲವೇ? ಅಣ್ಣನ ನಿಲಕದ ಕಾರ್ಯವನ್ನು ತಂಗಿಯಾದವನ ನಾನು ಮಾಡಿ ಬಂದಿರುವೆನು. ಕಾಂತ, ಹಂಗೆ ಹೇಳಿದರೆ ಕೇಳು. ಅದೇನು ಸಂಗತಿ ಗಂಜ? ಅದೇ ವಲ್ಲಭ, ಕಾಂತನಾದ ಅರ್ಜುನನನ್ನು ಹಾಸಿಗೆಯಲ್ಲಿ ಮಲಗಿಬಿಟ್ಟು ಹೋಗಿದ್ದಿ ಏತಕ್ಕೆಂದು ಕೇಳುತ್ತಿರುವೆಯಲ್ಲ ಹೌದು ಗಂಜ ವಲ್ಲಭ. ಅಲ್ಲವೇ? ಅಣ್ಣನಾದ ಲೋಕರಕ್ಷಕನು ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತೆ ಕೇಳಿ ಬಂದಿತು. ಸುಂದರ ಸುಂದರ, ಅಂದರೆ ಆತನಿಗೆ ನಿಲ್ಕವಾದ ಕಾರ್ಯವನ್ನು ನಿನ್ನ ಸತಿಯಾದ ನಾನು ಮಾಡಿ ಬಂದಿರುವೆನು. ಕೇಳಿದೆಯಾ ಪಟ್ಟದ ಅರಸನೇ? ಹಾಗೆ ಆಚಾರ್ಯ, ನೀನು ಶ್ರೀಕೃಷ್ಣನ ಪಾದದಾಳಿಯಾಗಿ ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣ ಉಳಿಸುವ ಬಾಲನಲ್ಲದಾಗಿದೆ. ಹಾಗೆ ರಮಣೆ, ಶ್ರೀಯರ ವಿದ್ಯಾಸುರನ ಹಾನಿಯನ್ನು ಮಾಡಿ ನಿಜವಾಗಿ ಹೇಳುತ್ತಿರುವುದೇ ಬಿಡಿ ಬಿಡಿ ರಮಣೆ, ಲೋಕರಕ್ಷಕರ ಮಗನಾದ ಮತ್ತೊಬ್ಬರಿಗೆ ಕನ್ನೆಯನ್ನು ನಿಶ್ಚಯ ಮಾಡಿಕೊಂಡು ಬರಲೆಂದು ಹೋಗಿರುವನು. ನೀನು ಮಾಡಿದ್ದು ತಪ್ಪೆಂದು ತಿಳಿದು ಚಕ್ರಾಯುಧವನ್ನು ತೆಗೆದು ಚಿರಛೇದನೆಯನ್ನು ಮಾಡುವನೆಂದು ನಿನ್ನ ಅಣ್ಣನಾದ ಆ ಧನುಂಜಯನು ಭಾಷೆಯನ್ನು ಗೈದಿಹನು. ಇದಕ್ಕೇನು ಹೇಳುತ್ತಿ ಖಂಡಿಯ ಸುಂದರಾಂಗನೆ? ಈ ದ್ರೌಪದಿ ಶ್ರೀಕೃಷ್ಣನ ಹಾನಿಯನ್ನು ಮಾಡಿ ಹೇಳಿರಲ್ಲ. ಈ ಮಾತುಗಳನ್ನು ಕೇಳಿ ಸ್ವಲ್ಪ ಶಾಂತವಾಗ. ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತನ ಬಂದಿರುವವರಂತೆ ಯಾರ ಕಾರಣ ಬಂದಿರುವವನು ವಿಚಾರ ಮಾಡುತ್ತೇನೆ. ಎಲ್ಲ ಕೂತಲೇ ಈ ದ್ರೌಪದಿ ಶ್ರೀಕೃಷ್ಣನ ಹಾನಿಯನ್ನು ಮಾಡಿ ಹೇಳಿರಲ್ಲ. ಈ ಮಾತನ್ನು ಕೇಳಿ ಸ್ವಲ್ಪ ಶಾಂತವಾಗ. ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತನ ಬಂದಿರುವವರಂತೆ ಯಾರ ಕಾರಣ ಬಂದಿರುವವನು ವಿಚಾರ ಮಾಡುತ್ತೇನೆ. ಎಲ್ಲ ಕೂತಲೇ ಶ್ರೀಕೃಷ್ಣನ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳುವಂತಹ ದೂತರೇ ಹಸಿ ಬರುತ್ತಿದ್ದಾರೆ. ಅಬ್ಬೋ ಭೀಮಸೇನ, ಗುಂಡೂರು ಡಾಕ್ಟರ್ ಭೀಮನ ಪತ್ರ ಮಾಡಿದವರು 500 ದೇವರು ರತ್ನ ಪತ್ರವನ್ನು ಬರೆದು ಕಳಿಸಿರುವರು. ಇದನ್ನು ನೋಡು ಭೀಮ ವಿಪುಲಾಗ್ತಾನೆ.
ದೇವ ಜಾಗ್ರತೆಯಿಂದ ಅರಮನೆಗೆ ಹೋಗಿ ಹಾ ಎಲ್ಲ ಮಗನಾದ ಮನ್ಮಥನನ್ನ ಕರೆದುಕೊಂಡು ಬಾ ಸಾರಥಿ. ಹೋಗಲಿ ಜಾಗ್ರತೆ. ನಿಮ್ಮಿಷ್ಟ ಆಗಲಿ ಭೂಪತಿ. ಮನ್ಮಥ ಬೈಕ್ ಕೊಟ್ಟಿರ್ತಾರೆ. ಕೋಟ್ ಶಂಕರಪ್ಪ 2,000 ರೂಪಾಯಿ, ಭಟ್ಟರ ನಾಗರಾಜ 1500, ಪಂಪೇರ ಪುಟ್ಟಪ್ಪ 1000, ಅಂಟಮಾರ ಪರಮರ ಹೆಂಗಪ್ಪ 500, ಹೊನ್ನೂರು ಸಾಯಿಬ ಸಂಪರ ಮಗ ತಿಮ್ಮಪ್ಪ 1100, ಸೊಕ್ಕ ಬಸವನಗೌಡ 10,000 ರೂಪಾಯಿ, ದಕ್ಷಿಣ ಪಾರ್ಕರಟ್ಟಿ 3000,